ಎದ್ದು ಈಗ ಹೊರಟಿದ್ದು ಟ್ರಕ್ಕಿಂಗ್ಗೆ. ಈಗ ನಾವೆಲ್ಲರೂ ಸಹ ಟ್ರಕ್ಕಿಂಗ್ ಹೋಗ್ತಿದ್ದೇವೆ. ಇಲ್ಲಿ ನಿಮಗೆ ಸ್ವಲ್ಪ ಜನ ಮಾತ್ರ ಕಾಣ್ಬೋದು, ಮತ್ತೆ ಅಲ್ಲಿ ಇದ್ದಾರೆ. ಹೌದಾ, ಈಗ ನಾವೀಗ ಟ್ರೆಕ್ಕಿಂಗ್ ಹೋಗ್ತಿದ್ದೇವೆ. ಅಲ್ಲೆಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಸಿಗೋಣ ಬನ್ನಿ. ನಾವೆಲ್ಲರೂ ಸಹ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಸೊ ಇವಾಗ ಎಲ್ಲರೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ನಮ್ಮ ಅಕ್ಕ ಇದ್ದಾರೆ. ಅಕ್ಕ ನಮಸ್ಕಾರ. ನಮಸ್ಕಾರ. ಹೇಗಿತ್ತಕ್ಕ ನಿನ್ನೆಲ್ಲ ಫುಲ್ ಜಾಲಿಯಾ? ತುಂಬಾ ಚೆನ್ನಾಗಿತ್ತು. ಹೌದಾ? ಫುಲ್ ಜಾಲಿ ಮಾಡಿದ್ರೆ. ಮತ್ತೊಂದಂತ ಹೇಳಿದ್ರೆ ಇಲ್ಲಿ ಕೂಡ ಅಡುಗೆ ಬಗ್ಗೆ ಒಂದು ಒಳ್ಳೆ ಟಿಪ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಈ ಸೊಪ್ಪಿಂದ ಇದು ನಮಗೆ ತಿಮ್ಮರೆ ಚಟ್ನಿ, ತಿಮ್ಮರೆ ಅಂತಾರೆ. ನಿಮ್ಮ ಊರಲ್ಲಿ ಏನಂತ ಕಮೆಂಟ್ ಮಾಡಿ. ಓಕೆ, ಇವಾಗ ನಾನು ನಿಮಗೆ ಇದು ನೇಚರ್ ತೋರಿಸ್ತೀನಿ. ವೆಯ್ಟ್. ನಾವೀಗ ಟ್ರಕ್ಕಿಂಗ್ ಶುರು ಮಾಡ್ತೇವೆ. ಲೆಟ್ಸ್ ಗೋ. ಎಲ್ಲಿಗೆ ಈ ಥರ ರೆಡಿ ಆಗಿದ್ದೀರಾ? ಸೊ ನಾವು ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಬಟ್ ಯಾವ ಟ್ರೆಕ್ಕಿಂಗ್ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಬಟ್ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗಿದ್ದೀವಿ. ಸೊ ಆಲ್ ರೆಡಿ ವಿತ್ ಕಂಫರ್ಟಬಲ್ ಔಟ್ಫಿಟ್ ಮತ್ತು ಶೂಸು. ನೋಡಿ ಓಕೆನಾ? ಸೊ ತುಂಬ ಚೆನ್ನಾಗಿ ಪೀಸ್ಫುಲ್ ಆಗಿದೆ ಪ್ಲೇಸು. ನೀವು ನೋಡಿದ್ರೆ ಔಟ್ ಆಫ್ ವ್ಯೂ ತುಂಬ ಚೆನ್ನಾಗಿದೆ. ಇಟ್ ಈಸ್ ಸಕಲೇಶ್ಪುರ ಅನಿಸುತ್ತೆ, ಗೊತ್ತಿಲ್ಲ, ಬಟ್ ಸಕಲೇಶ್ಪುರನೇ. ಸೊ ಇಟ್ಸ್ ಅ ಗುಡ್ ಪ್ಲೇಸ್. ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ, ನಮ್ಮ ಟೀಮ್ ಎಲ್ಲ. ಸೊ ಹೋಪ್ ವಿ ವಿಲ್ ಎಂಜಾಯ್ ದ ಟ್ರೆಕ್ಕಿಂಗ್. ನೆನ್ನೆ ಅಂತೂ ಫುಲ್ ಮಸ್ತ್ ಮಜಾ ಫನ್ ಇತ್ತು. ಸೊ ಟುಡೇ ಆಲ್ಸೋ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಸೇಮ್, ಬಟ್ ಅ +1 ಅಂದರೆ ಮೋರ್ ಫನ್ ಅಂತ. ಓ ನೀವು 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 ಅಲ್ಲೆಲ್ಲೋ ಇದ್ರಲ್ಲ, ನೋಡಿದ್ದೀರಾ? ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಾವು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಬಿಸಿ ಬಿಸಿ ನೀರು, ಚೆನ್ನಾಗಿ ರೆಡಿಯಾಗಿ, ಔಟ್ಫಿಟ್ ಚೆಕ್, ಶೂ ಕಟ್, ಶೂ, ಟೀ, ಪ್ಯಾಂಟ್, ವಿತ್ ಸನ್ಸ್ಕ್ರೀನ್, ಆಲ್ ಸೆಟ್ ಫಾರ್ ಟ್ರೆಕ್ಕಿಂಗ್. ನಾವು ಇವತ್ತು ಟ್ರೆಕ್ಕಿಂಗ್ ಹೋಗಿ ಇಲ್ಲಿ ಏನೇನಿದ್ದಾವೆ, ಯಾವ್ಯಾವ ಪ್ರಾಣಿ ಇದ್ದಾವೆ, ಯಾವ್ಯಾವ ಪಕ್ಷಿ ಇದ್ದಾವೆ ಅಂತ ನೋಡಿ, ಯಾವ ಗುಡ್ಡೆಗಳು ಹೆಂಗಿದ್ದಾವೆ ಅಂತ ಶೇಪಲ್ಲಿ ನೋಡ್ಕೊಂಡು ಬರ್ತೀವಿ. ನಮ್ಮ ಜೊತೆಗಿರಿ. ಎಸ್, ಸ್ಟೇ ಟ್ಯೂನ್ಡ್, ಹ್ಯಾವ್ ಫನ್, ಎಂಜಾಯ್ ದ ವಿಡಿಯೋ. ಥ್ಯಾಂಕ್ ಯು. ಸರಿ ಸರ್, ದಾದಾ ಇದೊಂದು ಇಂಚ ಫೀಲ್ ನೋಡಿ. ಇವರು ಸಾಲಿ ಸರ್ ಫೀಲ್ ಪಂಡ ದಾದಾ ಒಂದು ಚಾರ್ ಬಾರಿ ಖುಷಿ ಒಂದುಂಡು. ಬಾಡಿ ಎಡ್ಡ ಪೊರ್ಲದ ಜಾಗ. ಒಂಚೂರು ಚಾ ಪರ್ಕಂದು ಬರ್ತೀನಿ. ಬರ್ಲೆ ಒಂದು ಕಾಫಿ ಆತ? ಟೀ ಮಾಡ್ನ ಟೀ. ಒಂದು ಟೀ, ಒಂದು ಕಾಫಿ, ಒಂದು ಎಂಜಿನ ಆಗುತ್ತೆ. ತಿಂಡಿ ಆಗಿರ್ಬೋದು. ತಿಂಡಿಯಾ? 10 ತಿಂಡಿ ಹತ್ತ ಅಪ್ಪಂಡೆ ಒಂದು ವೇಸ್ಟ್ ಅಂದ ನೋಡಿ. ಒಂದು ಗ್ಲಾಸ್ ವೇಸ್ಟ್ ಮಾಡಿದ ಸಾರಿ ಸರ್. ಇವತ್ತು ನೀವು ಒಂದು ಕ್ಲಿಪ್ನ ಮಿಸ್ ಮಾಡ್ಕೊಂಡ್ಬಿಟ್ರಿ. ಅವರು ಫೋಟೋಶೂಟ್ ಮಾಡ್ತಾ ಇದ್ರು, ಫೋಟೋಶೂಟ್ ಮಾಡ್ತಾ ಇದ್ರು. ಬಟ್ ಹಿ ವಾಸ್ ಅ ಕ್ಯಾಮ್ರಾಮನ್. ನಾನು ಟೀ ತಗೊಂಡೆ, ಬೇಜಾರು ಮಾಡಬೇಡಿ. ಟೀ ತಗೊಂಡೆ. ಇದೇನು ಮಾಡ್ಬೇಕು? ಟೀ ಹಾಕಿ ಕುಡಿಬೇಕಾ? ಸಾಲಿ ಸರ್. ನೋಡಿ ನಮ್ಮ ಆಫೀಸ್ನವರೆಲ್ಲ ಇಲ್ಲಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಬೆಟ್ಟ ಮತ್ತು ನೇಚರ್ ಹೆಂಗಿರುತ್ತೆ, ವೆದರ್ ಹೆಂಗಿರುತ್ತೆ, ಈ ಥರ ಇರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಗ್ಯಾಂಗ್ ಎಲ್ಲ ಇಲ್ಲಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹೋಗ್ತಾ ಇದ್ದಾರೆ. ಬೆಳಗ್ಗೆ ಈ ನೇಚರಲ್ಲಿ
ವಾಕ್ ಮಾಡಲಿಕ್ಕೆ ಒಂಥರ ಖುಷಿ ಅಲ್ವಾ. ನೋಡಿ ಯಾವ ಥರ ಇದೆ ಅಂತ. ಸಖತ್ತಾಗಿದೆ, ಸಖತ್. ಇಲ್ಲೆಲ್ಲ ಫುಲ್ ನೀರಿದೆ. ನಾವು ಬಸ್ ನಿಲ್ಲಿಸಿದ್ದು ರೆಸಾರ್ಟ್ ನೋಡಿದರೆ ಈ ಥರ ಕಾಣಿಸುತ್ತೆ. ಎಲ್ಲ ಇವಾಗ ಕ್ಯಾಮರಾದಲ್ಲೆಲ್ಲ ಇಷ್ಟು ಜಾಲಿಯಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಹತ್ತಿದ್ಮೇಲೆ ನೋಡಿ ಇನ್ನೂ ಸೂರ್ಯ ಉದಯಿಸಲಿಲ್ಲ. ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಸ್ವಲ್ಪ ಲೈಟಿಶಲ್ಲಿ. ಇವಾಗ ಹೊರಗೆ ಬರಲಿಕ್ಕೆ ಕಾಯ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾನೆ. ಅದು ಬಂದಮೇಲೆ ಅಂತೂ ನಮಗೆ ಆಗಲ್ಲ. ನೋಡಿ ಹ್ಯಾಟ್ ಎಲ್ಲ ಬೀಳಿಸ್ಕೊಂಡು ಹೋಗ್ತಾರೆ. ಇಲ್ಲೇ ಬೀಳಿಸ್ಕೊಂಡು ಹೋದ್ರು. ನನ್ನ ಕೈಗೆ ಬರ್ಬೇಕಾರೆ ಕೊಂಬ ಅಂತ. ಇವಾಗ ಎಲ್ಲರೂ ಫುಲ್ ಜೋಶಲ್ಲಿ. ಇಲ್ಲಿ ನೋಡಿ ನಾಯಿ ಬರ್ತಾ ಇದೆ. ನಾಯಿ, 2 ನಾಯಿಗಳದೊಂದು ಗಲಾಟೆ ಅಂದರೆ ಅಲ್ಲ, ಇದೆರಡು. ಸಾಕಾತ್. ನಮ್ಮ ಮಾಧುರ್ ಇದ್ದಾರಲ್ಲ, ನಾಯಿ ಕಂಡ್ರೆ ನಾನು ಸಹ ಹಾಗೆ. ಆದರೆ ಬ್ಲಾಗಲ್ಲಿ ನಾನು ನಾಯಿ ಕಂಡ್ರೆ ಓಡೋದು ಕಾಣೋದಿಲ್ಲ ಅಷ್ಟೇ. ನಾನು ಓಡ್ತೀನಿ. ನಂಗೂ ಅದೇ ಬೆಟ್ಟ ಅಷ್ಟೊತ್ತಿಗೆ ವೆದರ್ ಸಖತ್ತಾಗಿದೆ ಫ್ರೆಂಡ್ಸ್. ಹಾಯ್ ವ್ಲಾಗ್ ಮಾಡ್ತಾ ಇದ್ದಾರೆ. ಸಾಕಾಯ್ತಾ? ಹೆಂಗೆ ಹತ್ತಿ ಸಾಕಾಯ್ತಾ? ಇನ್ನೂ ಹತ್ಬೇಕನ್ಸುತ್ತಾ? ವ್ಲಾಗ್ ಈ ಕಡೆ ಅಲ್ಲಿ ಯಾರವ್ರೆ? ಹೆಂಗಾಯ್ತು ನಡ್ಕೊಂಡು? ಹೆಂಗೆ ನಡ್ಕೊಂಡು ಬಂದು ಹೆಂಗಾಯ್ತು? ಸುಸ್ತಾಯ್ತು. ದೊಡ್ಡ ಬೆಟ್ಟ ಅಂದ್ರೆ ಯಾವ್ದು? ಅದು ನಮಸ್ಕಾರ. ಬುಲ್ಬುಲ್ ಅಂದ್ರೆ ಹುಡುಗಿ ಅಂದ್ಕೊಂಡ್ರ? ಅಲ್ಲ, ನೋವೇ ಚಾನ್ಸೇ ಇಲ್ಲ. ಅವ್ರು ನಾಯಿ ಅನ್ ಕರಿತಿದ್ದಾರೆ. ಬುಲ್ಬುಲ್ ಇಲ್ಲಿಂದ ಇನ್ನೂ 3 ಕಿಲೋಮೀಟರ್ ಇದೆ. ನೋಡಿ, ಇಲ್ಲಿಗೆ ಆ್ಯಕ್ಚುಲಿ ಹೋಗ್ಬೋದು, ಬಟ್ ನಾವು ಹೋಗ್ತಾ ಇಲ್ಲ. ನಮ್ಮ ಟೀಮ್ನವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಸೊ ಅವರು ಹೋಗ್ಬೇಕಾದ್ರೆ ಅಲ್ಲಿ ನೇಚರ್ ಯಾವ ಥರ ಇತ್ತು, ಮತ್ತು ಮೇಲೆ ಯಾವ ಥರ ಇದೆ, ವ್ಯೂ ಯಾವ ಥರ ಕಾಣಿಸ್ತದೆ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ. ಆ ಫುಟೇಜನ್ನು ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ, ನೀವು ನೋಡಿ. ನಮಗೆ ಬರೋರು ಹೆಂಗಿದೆ, ತಿಂಡಿ ತಿನ್ಕೊಂಡು ಲಂಚ್ ಪ್ಯಾಕ್ ನೋಡಿ, ಆ ಬೆಟ್ಟದ ಹತ್ರ ಒಂದು ದೇವಸ್ಥಾನ ಇದೆ ಅಂತೆ. ಅಲ್ಲಿ ವರ್ಷಕ್ಕೊಂದ್ಸಲನಾ 2 ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. ಅಲ್ಲಿಗೆ 4,000 ಜನ ಹೋಗಿ ಸರ್. ಹೋಗಿ ಸರ್ ಬರುದು. ನಮ್ಮವರಲ್ಲಿ ಇಲ್ಲಿದ್ದಾರೆ. ನಿಗ್ಲಿ ಪೂಜಾರ ಯಾವ ಇಲ್ಲ ಅದು ನಾಗನಾಥ್ ಸರ್ ಸುಸ್ತಾಯ್ತಾ? ನಮ್ಮ ಸರ್ನವರೆಲ್ಲ ಅಲ್ಲಿಗೆ ಹೊರಟಿದ್ದಾರೆ. ಆ ಪೀಕ್ ಅದು ಹಿಂಗೆ ಕೆಳಗಿಂದ ಹೋಗಿ ಮೇಲೆ ಹೋಗಬೇಕು. ಸಿಕ್ಕಾಬಟ್ಟೆ ದೂರ ಇದೆ, ಇನ್ನೊಂದು 6-7 ಕಿಲೋಮೀಟ್ರ್ ಇದೆ. ಸೊ ನಾವಂತ ಅಲ್ಲಿಗೆ ಹೋಗೋದಿಲ್ಲ. ನಾವೀಗ ಇಲ್ಲೇ ವ್ಯೂ ನೋಡಿಕೊಂಡು ನಿಮಗೂ ಕೂಡ
ಇದೇ ವ್ಯೂವನ್ನು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಕಲ್ಲು ಇದ್ರ ಮಧ್ಯದಿಂದಾಗಿ ಹತ್ಕೊಂಡು ಹೋಗ್ಬೇಕು. ಒಂಥರ ಸಖತ್ತಿದೆ. ಇನ್ನೊಂದು ಪೀಕ್ ಅಂತ ಸಾಧ್ಯನೇ ಇಲ್ಲ. ದಿನ ನೋಡಿ ಇದು ಚಿಕ್ಕಮಗಳೂರು. ಹೌದಾ, ನಮ್ಮೂರು. ಹೋಗು ನೋಡಿ ಸರ್, ಆ ಬೆಟ್ಟ ಹತ್ಬೇಕು. ನೋಡಿ ಇದು ಕೂರ್ಗ ಅಂತೆ. ಇಲ್ಲಿ ಕಾಣಿಸ್ತಾ ಇದು ಕೂರ್ಗ, ಕುಶಾಲನಗರ ಎಲ್ಲ ಅದು ಕಾಣಿಸ್ತದೆ. ಈಚೆ ನೋಡಿದ್ರೆ ಆ್ಯಕ್ಚುಲಿ ಕುಮಾರ ಪರ್ವತ, ಇಲ್ಲಿ ನೋಡಿದ್ರೆ ಚಿಕ್ಕಮಗಳೂರು. ಸೊ ಕಂಪ್ಲೀಟ್ ನಾವಿವಾಗ ಒಂದು ಕರ್ನಾಟಕದ ಎಲ್ಲ ಮಧ್ಯದಲ್ಲಿದೆ. ನಾಗನಾಥ್ ಸರ್ ಫೋಟೋ ಶೂಟ್ ಮಾಡ್ತಿದ್ದಾರೆ. ಅವರೊಂದು ಮೈಂಡಲ್ಲಿ ಹೆಂಗಿದೆ ಅಂತಂದರೆ ಜೋಶ್ ಸರ್. ಓ ಇವ್ರನ್ನ ನಮ್ಮ ಆಫೀಸಲ್ಲಿ ಎಲ್ಲರೂ ಹುಲಿ ಅಂತ ಕರೆಯೋದು. ಹೌದು, ಕಾಡಿಗೆ ಬಂದಿದ್ದೆ, ಕರ್ಕೊಂಡು ಬಂದಿದ್ದೆ. ಸಖತ್ತಾಗಿ ವ್ಯೂ ಕಾಣಿಸ್ತಾ ಇದೆ. ಇಲ್ಲ ನಾನು ಬಿದ್ದರೆ ನೀತು ಅಪ್ಲೋಡ್ ಮಾಡ್ತಾಳೆ ವಿಡಿಯೋ, ನಾನು ಬಿದ್ದದ್ದು ಇನ್ಕ್ಲೂಡ್ ಆಗಿರುತ್ತೆ ಬೇಕಾದರೆ. ಹಾಂ ನೋಡಿ ಹೇಗಿದೆ, ಸಖತ್ತಾಗಿದೆ. ನಂದು ಆ್ಯಕ್ಚುಲಿ ನಾನು ನಿಮಗೆ ತೋರಿಸ್ತೇನೆ ಅಲ್ಲಿ. ಹಾಂ, ನಾನು ಇವಾಗ ಅಲ್ಲಿ ಒಂದು ಟಾಪಲ್ಲಿ ಕಾಣಿಸ್ತಿದೆಯಲ್ಲ, ಆ ಹೊಸಳ್ಳಿ ಬೆಟ್ಟ ಅಂತಾರೆ ಅದಕ್ಕೆ. ಸೊ ನಮ್ಮ ಆಫೀಸಲ್ಲಿರೋರೆಲ್ಲ ಆಲ್ಮೋಸ್ಟ್ ಜನ ಎಲ್ಲ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಇನ್ನೂ ವ್ಯೂ ಸಖತ್ತಾಗಿರುತ್ತಂತೆ. ಹೌದು, ಅಂದರೆ ನಾವು ಆ್ಯಕ್ಚುಲಿ ನಾವಿಲ್ಲಿ ಬಂದಿದ್ದೇವಲ್ಲ, ಇದು ಆ್ಯಕ್ಚುಲಿ ತುಂಬ ಕಷ್ಟ ಇದೆ, ಅದು ಈಸಿ. ಸೊ ಅವರು ಈಸಿ ವೇಯಲ್ಲಿ ಹೋಗಿದ್ದಾರೆ, ನಾವು ಫುಲ್ ಟಫ್. ಸಖತ್ತಾಗಿದೆ. ಹಾ, ಇಲ್ಲಿ ನಿಂತ್ಕೊಂಡ್ರೆ ಇಲ್ಲೇ ಇರೋಣ ಅಂತ ಅನಿಸ್ತಾ ಇದೆ. ಹೌದು, ಈ ಲೆವೆಲ್ಗೆ ಗಾಳಿ, ಈ ಥರ ನೇಚರು. ನೋಡಿ ನನ್ನ ಕ್ಯಾಮರಾಮನ್ ಆಗಿ ಈಗ ನಾಗನಾಥ್ ಸರ್ ಇದ್ದಾರೆ. ಇದು ತನುಶ್ರೀ ಜೊತೆ ಕ್ಯಾಮರಾಮನ್ ನಾಗನಾಥ್ ಸರ್. ಹಾಂ, ಇಲ್ಲಿ ಆ್ಯಕ್ಚುಲಿ ಇದು ಕುಮಾರ ಪರ್ವತ ಅಂತೆ. ನಮ್ಮ ಮಂಗ್ಳೂರಿನವ್ರು ಯಾರಾದರೂ ನೋಡ್ತಿದ್ರೆ ನೋಡಿ, ನೆಕ್ಸ್ಟ್ ಟೈಮ್ ನಿಮ್ಮನ್ನು ಬ್ಲಾಗಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ನಾನು ಹೇಳೋಕ್ಕಾಗಲ್ಲ. ಕಾಣಿಸ್ತಾ ಇಲ್ಲ, ಅಂದರೆ ಫಾಗ್ ಥರ ಇದೆ. ಸೊ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಓವರಾಲ್ ಕರ್ನಾಟಕದ ಎಲ್ಲ ಬೆಟ್ಟಗಳ ಮಧ್ಯೆ ನಿಂತ ಫೀಲ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ, ನೈಸ್ ಆ್ಯಕ್ಚುಲಿ. ತಗೊಂಡ್ಬರ್ತಾರೆ ಉತ್ಸವನ. ಅಲ್ಲಿ ದೇವರಗುಂಡಿ ಅಂತ ಒಂದು ಜಾಗ ಇದೆ, ಅದು ಎಲ್ಲ ನೀರು, ನಾಟ್ ಮ್ಯಾನ್ ಮೇಡ್. ಅಲ್ಲಿ ಥ್ರೂಔಟ್ ದಿ ಇಯರ್ ನೀರಿರುತ್ತೆ. ಇಲ್ಲ ಇಲ್ಲಿ ಕಾಡಲ್ಲಿ ಹೋಗ್ತಾ ಕಾಣುತ್ತೆ. ಅಲ್ಲಿ ಸ್ನಾನ ಮಾಡಿಸ್ತಾರೆ, ದೇವರನ್ನ ಸ್ನಾನ ಮಾಡಿಸಿ ಅಲ್ಲಿಂದ ನೋಡಕ್ಕೆ. ಯಾರೋ ವಾಪಸ್ ಬರ್ತಾರೆ, ಅವ್ರು ಇಳಿದವರು. ಇಲ್ಲ ಅಲ್ಲಿಂದ ಒಂದು ಟೀಮ್ ಇದ್ರು. ಓ, ಬೇರೆಯವರ ನಮ್ಮ ಇವರು ನಿನ್ನೆ ಕ್ರಿಕೆಟ್ ಆಡಿದ್ರಲ್ಲ, ಇಲ್ಲಿಂದ ಹೋದವ್ರ.
ಇದ್ದಾರ ಅಲ್ಲಿ ಆದ್ರೆ ನೈಟ್ ಸ್ಟೇ ಆಗ್ಲಿಕ್ಕೆಲ್ಲ ಬಿಡ್ತಾರ. ಅವ್ರು ಬೆಳಗ್ಗೆನೆ ಹೋಗಿರ್ತಾರೆ ಎಲ್ಲ. ನೋಡಿ ನಾವು ಆಲ್ರೆಡಿ ಕೆಳಗೆ ಬಂದು ನಮ್ಮ ಸರ್ ಎಲ್ಲ ಅಲ್ಲಿ ಬರ್ತಿದ್ದಾರೆ ಅಷ್ಟೇ. ಬೆಟ್ಟ ತುದಿಗೆ ಹೋದವರು ಅಲ್ಲಿಯ ವ್ಯೂ ಮತ್ತು ನೇಚರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ಹೋಗಬೇಕಾದ ರೋಡ್ ಯಾವ ಥರ ಇತ್ತು, ಒಳದಾರಿ ಯಾವ ಥರ ಇತ್ತು ಅನ್ನೋದನ್ನೆಲ್ಲ ಫುಲ್ ಕ್ಯಾಪ್ಚರ್ ಮಾಡಿದ್ದಾರೆ. ಆ ವಿಡಿಯೋನ ನಾನು ಇದರಲ್ಲಿ ಹಾಕಿರ್ತೀನಿ ನೋಡಿ. ಬಟ್ ಅದು ಮಾತ್ರ ಅಲ್ಟಿಮೇಟ್ ಆಗಿದೆ. ಫೈನಲಿ ನೋಡಿ ಇವಾಗ ಎಂತ ಜಾಸ್ತಿ ಬಿಸಿಲು ಬರಲಿಕ್ಕೆ ಶುರುವಾಗಿದೆ. ಇವಾಗ ಜಸ್ಟ್ 9:30 ಆಗಿದೆ ಅಷ್ಟೇ. ಬಟ್ ನಾವು ಹೀಗೆ ಬಂದ್ವಿ, ಅಲ್ಲಿಂದ ನಡ್ಕೊಂಬಂದ್ವಿ. ಇವಾಗ ರೆಸಾರ್ಟ್ ಹತ್ರ ತಲುಪ್ತಾ ಇದ್ದೇವೆ. ಸಿಕ್ಕಾಪಟ್ಟೆ ಬಿಸಿಲು ಇವಾಗಲೇ ಶುರುವಾಯಿತು. ಒಟ್ಟಿನಲ್ಲಿ ನಾವು ಬಿಸಿಲು ಕರೆಕ್ಟ್ ಬರೋ ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗಿದ್ದೀವಿ. ತಿಂಡಿ ಏನೋ ಇದೆ, ನೋಡೋಣ ಬನ್ನಿ ಏನು ಮಾಡಿದ್ದಾರೆ ಅಂತ. ಇಡ್ಲಿ ಇದೆ, ಕ್ಷೀರ ಇದೆ, ಚಟ್ನಿ, ಸಾಂಬಾರು. ನೋಡಿ ವಡೆ ಇತ್ತು, ತಕ್ಷಣ ನಾನು ತಿನ್ನಲ್ಲ ಅಂದರೆ ತಗೊಂಡಿಲ್ಲ. ಮಕ್ಕ ತಿಂತಿದ್ದಾರೆ, ಎಲ್ಲರೂ ತಿಂತಿದ್ದಾರೆ. ನೋಡಿ ಶಿತೀಶ ಬರ್ತಿದ್ದಾನೆ, ಬೆಳಗ್ಗೆ ಟಿಫಿನ್. ಬೇರೆ ಬೇರೆಯವರೆಲ್ಲ ಇದ್ದಾರೆ. ಹೋಗ್ತಾ ಇದ್ದೀರಾ? ಇವ್ರ ಕೈಯಲ್ಲೇ ಆಡ್ತಾ ಇದ್ದಾರೆ ಅವಾಗಿಂದ. ಈಗ ಚೆಕ್ಔಟ್ ಆದ್ವಿ. ಆ್ಯಕ್ಚುಲಿ ಆಯಿತು ನಮ್ಮದು ಟೈಮಿಂಗ್ಸ್. ಎಲ್ಲರೂ ಕೂಡ ಬಸ್ ಹತ್ರ ಇದ್ದಾರೆ, ನಾವು ಕೂಡ ಇವಾಗ ಬಸ್ ಹತ್ರ ಹೋಗ್ತಾ ಇದ್ದೇವೆ. ಎಸ್, ಚೆಕ್ಔಟ್ ಮುಗಿಸಿ ಇನ್ನೇನು ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ. ಆ್ಯಕ್ಚುಲಿ ತುಂಬ ಫೀಲ್ ಆಗ್ತಾ ಇದೆ ಅಲ್ವಾ ನೀತಾ? ಹೇಗಿತ್ತು ನೀತಾ? ಆಗ್ತಾ ಉಂಟು ಇವಾಗ ತುಂಬ. ಮತ್ತು ನಾವು ಮೊನ್ನೆ ಅಂತ ತುಂಬ ಪ್ರಿಪೇರ್ ಆಗ್ತಾ ಇದ್ವಿ ಈ ದಿನಕ್ಕೋಸ್ಕರ. ಈ ದಿನ ಅಂತೂ ಮುಗೀತು ಅಂತೇಳಿ ಸಖತ್ತು ಬೇಜಾರಾಗ್ತುಂಟು ನಿಜ ಹೇಳಬೇಕಂದ್ರೆ. ಹೌದು. ಅಣ್ಣ ಗುಡ್ ಮಾರ್ನಿಂಗ್. ಅಣ್ಣ ಅಲ್ಲಿ ನಮಸ್ಕಾರ ಮಾಡಿ ಒಳಗೆ. ಎಂತ ಹೇಳಿದ್ರ? ಗುಡ್ ನೈಟ್. ಇವಾಗ ಹೇಳಿ ಅಣ್ಣ ಗುಡ್ ನೈಟ್. ಹಾಂ, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಸರ್ ಹಾಯ್ ಮಾಡಿ ಸರ್. ಸರ್ ಈಗ ನಾವೆಲ್ಲಿ ಬಂದಿದ್ದೀವಿ? ಯಾಕೆ ಸರ್ ಬಂದ್ರಿ? ಯಾರು? ಎಸ್ ಎಸ್ ಬಂದಿದ್ದೇವೆ ಹಡ್ಯಾರ್ ಆನಂದ್ ಭವನಿಗೆ. ಸೊ ಎಲ್ಲರೂ ಸಹ ಕೂತ್ಕೊಂಡಿದ್ದಾರೆ ಊಟಕ್ಕೆ. ನೋಡ ಫುಡ್ ಎಲ್ಲ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ 4 ಗಂಟೆ ಆಗಿದೆ. ಇವಾಗ ನಾವು ಇಲ್ಲಿ ಬಂದು ಊಟ ಅಂತ ಕೇಳಿದ್ವಿ, ಇದೇ ಊಟ ಕೇಳಿದ್ವಿ. ಊಟ ಇಲ್ಲ ಅಂತ ಅಂದರು. ಸರಿ ಅಂತ ಹೇಳಿ ಬೇರೆ ಏನಾದ್ರು ತಗೊಳ್ಳೋಣ ಅಂತ ಇದನ್ನು ಫುಲ್ ನೋಡ್ಕೊಂಡು ಹೋದ್ವಿ. ಇದರಲ್ಲಿ ಇಷ್ಟೆಲ್ಲ ಐಟಮ್ ಇತ್ತು. ಆದರೆ ಅವರಂದರು
ನೀವು ತಗೊಳ್ಬೇಕಾದದ್ದು ಇದು ಮಾತ್ರ ಅಂತೆ, ದೋಸೆ ಮಾತ್ರ ಅಂತೆ. ಎಂತ ಗಾಯ್ಸ್ ಈ ಥರ ಆದರೆ. ಆರ್ಡ್ರ್ ಮಾಡಿದ್ದು ರವಾ ಮಸಾಲೆ ದೋಸೆ. ನೀತೆಂತ ತಿಂತಿದ್ದಿ? ಹೇಗುಂಟು? ಸೂಪರ್ 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 ಟ್ರಿಪ್ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು. 2 ದಿನ ಹೇಗೆ ಕಳೆದು ಹೋಯ್ತಂತಲೇ ಗೊತ್ತಾಗಿಲ್ಲ. ಅದ್ಭುತವಾದ ಟ್ರೆಕ್ಕಿಂಗು, ಆಮೇಲೆ ಸ್ವಿಮ್ಮಿಂಗು, ಅದು ಇದು ಎಲ್ಲ ಸೂಪರ್ ವಂಡರ್ಫುಲ್. ತುಂಬ ಚೆನ್ನಾಗಿತ್ತು. ಬರೀ ಬೆಂಗಳೂರು ಜೀವನದಲ್ಲಿ ಇದ್ದು ಬೇಸರ ಆಗಿ ಒಂದೊಳ್ಳೆ ರಿಲ್ಯಾಕ್ಸು, ಒಂದೊಳ್ಳೆ ಎಂಜಾಯ್ಮೆಂಟು. ಈಗ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ತಿದ್ದೀವಲ್ಲ ಅನ್ನೋದೇ ಒಂದು ಬೇಜಾರು. ಬಟ್ ಸಖತ್ತಾಗಿತ್ತು. ತುಂಬ ಚೆನ್ನಾಗಿತ್ತು. ಇನ್ನೇನು ಹೇಳ್ಬೇಕು? ಟ್ರಿಪ್ಪಿಗೆ ಬಂದ್ರು ಕೂಡ ನಮ್ಮ ಯಜಮಾನ್ರು ಅಂದ್ಬಿಟ್ಟು ತುಂಬ ಬೇಜಾರಾಯ್ತು. ಹೇಳಿ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅಕ್ಕ ನಿನ್ನೆ ಅಂತ ಹೇಳ್ತಿದ್ದಾರೆ, ಟ್ರಿಪ್ಪಿಗೆ ಬಂದದ್ದು ನನ್ನ ಯಜಮಾನ್ರು ನಾನು ಮಿಸ್ ಮಾಡ್ಕೊಳ್ತೇನೆ ಅಂತ. ಅವ್ರೀಗ ಬ್ಲಶ್ ಆಗ್ತಾ ಇದ್ದಾರೆ. ಅವರದನ್ನು ನಾನು ಹೇಳ್ತಾ ಇದ್ದೇನೆ ನೋಡಿ. ಅವರ ಮುಖ ಎಲ್ಲ ನೀವು ನೋಡ್ತಿರ್ಬೋದು. ಮತ್ತೆ ಟ್ರಿಪ್ ಅಂತೂ ಸಕ್ಕತ್ತಿತ್ತು. ತುಂಬ ಫೋಟೋಸ್ ಇದೆ. ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿತ್ತು. ಮತ್ತು ಏನು ಮಾಡಿದ್ವಿ ನಾವು, ರಿವರ್ ರಾಫ್ಟಿಂಗ್ ಎಲ್ಲ ಸೂಪರು. ಅದೇ ರಿವರ್ ಕಯಾಕಿಂಗ್, ಬೋಟ್ ಕಯಾಕಿಂಗು. ಆಮೇಲೆ ಅದೇ ಅದನ್ನೆರಡನ್ನೂ ತುಂಬ ಎಂಜಾಯ್ ಮಾಡಿದ್ವಿ. ಪಾಯಿಂಟ್ಸ್ ಎಂತ ಹೇಳೋದು, ನೀವು ಎಂತಾದ್ರು ಹೇಳಿ. ನೆಕ್ಸ್ಟ್ ವೀಕ್ ಎಲ್ಲಾದರೂ ಬೇರೆ ಕಡೆ ಹೋಗುವ. ಹೇಗಿತ್ತು ಟ್ರಿಪ್ಪಾ? ಟ್ರಿಪ್ ತುಂಬ ಚೆನ್ನಾಗಿತ್ತು, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಎವ್ರಿಥಿಂಗ್ ವಾಸ್ ರಿಯಲಿ ವೆರಿ ಗುಡ್, ವೆರಿ ನೈಸ್, ಗ್ರೇಟ್ ಎಕ್ಸ್ಪೀರಿಯನ್ಸ್, ಬಾಂಡಿಂಗ್ ವಿತ್ ದ ಟೀಮ್. ಸಕ್ಕತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಇವಾಗ ಎನರ್ಜಿ ಇಲ್ಲ, ಫುಲ್ ಡೌನ್ ಆಗಿದೆ. ಹೇಗಿತ್ತು? ಮನಮೋಹಕವಾಗಿತ್ತು. ಇನ್ನೇನೋ ವರ್ಡ್ಗಳಿದೆಯಾ? ವಾವ್, ಸೂಪರ್. ಇಲ್ಲ, ಚೆನ್ನಾಗಿತ್ತು, ಚೆನ್ನಾಗಿದೆ. ಹಾಂ, ಮತ್ತು ಸಂಭ್ರಮಿಸಿದ್ವಿ, ಎಂಜಾಯ್ಮೆಂಟ್ ಮಾಡಿದ್ವಿ, ಮೈಂಡ್ ರಿಫ್ರೆಶ್ಮೆಂಟ್ ಆಯಿತು. ಓಕೆ ಸರ್, ಥ್ಯಾಂಕ್ ಯು. ಹೇಗಿತ್ತು ಗಾಯ್ಸ್ ಟ್ರಿಪ್? ಆಯ್ತು ಫ್ಯಾನ್ಸ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ತನು ಫ್ಯಾನ್ಸ್ ಅಂದರೆ ಹೆಂಗಿರ್ಬೇಕು ಹೇಳಿ? ಎಲ್ಲ ಖುಷಿಯಾಗಿರಬೇಕು. ಇವರು ಬೀರೇಶ್ ಅಂತ, ಇವರು ಒಂದು ನಾಚಿಕೆಯ ಸ್ವಭಾವದವರು. ಯಾರು ಹೇಳಿದ್ದು? ನೀವು ನಮಗೆ 25,000 ಸಾಲ ಇಸ್ಕೊಂಡಿದ್ರಲ್ಲ, ವಾಪಸ್ ಕೊಡಿ, ಆಮೇಲೆ ಹೇಳ್ತೀನಿ. ನಾನೇ ಹೋಗಿಸ್ಕೊಂಡೆ. ಹೆಂಗಿತ್ತು ಟ್ರಿಪ್? ಚೆನ್ನಾಗಿರ್ತಕ್ಕ. ಜಾಲಿಯಾ? ನೀನೇನು ಮಾಡ್ತಿದ್ದಿ ಇವಾಗ? ಕ್ಷಿತಿ ಹೆಂಗಿದ್ದೀನಿ ಟ್ರಿಪ್ ಹೆಂಗಿತ್ತು ಮಜ? ಸಾಕಲ್ಲ? ಇನ್ನು ಬೇಕಾ? ಓಕೆ ಗಾಯ್ಸ್, ಇವಾಗ ಜಸ್ಟ್ ಒಡಿಯೂರಲ್ಲ, ಯಡಿಯೂರು ಬಿಟ್ಟು ಮುಂದ್ಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ಪಕ್ಕ ಇವತ್ತು ಒಂದು ಬೆಂಗಳೂರು ರೀಚ್ ಆಗೋಗಂತೂ 10 o'clock ಆಗೋದಂತೂ ಪಕ್ಕನೇ. ಯಾಕಂದರೆ ಆ ಲೆವೆಲಿಗೆ ಟ್ರಾಫಿಕ್ ಇದೆ. ಇಲ್ಲಿಂದ ಅಂದರೆ ಇನ್ನೂ ನಾವು ಕುಣಿಗಲ್ ಕೂಡ ತಲುಪಿಲ್ಲ. ಕುಣಿಗಲ್, ನೆಲಮಂಗಲ ಅಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಆಗ್ಬೋದು. ಬಿಕಾಸ್ 3 days ಎಲ್ಲರೂ ಆ ಕಡೆ ಈ ಕಡೆ ಹೋಗೋದ್ರಲ್ಲೇ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಇಲ್ಲಿಂದಲೇ ಈ ಲೆವೆಲಿಗೆ ಟ್ರಾಫಿಕ್ ಇದೆ. ನಮ್ಮ ಡ್ರೈವರ್ ಅಣ್ಣನಿಗೆ ತಲೆ ಬಿಸಿಯಾಗಿದೆ. 10 ಗಂಟೆ ಮೊದಲು ಕರ್ಕೊಂಬಂದು ಬಿಡ್ತೇನೆ ಅಂತ ಹೇಳಿ. ಹಾಗೆ ಈ ಲೆವೆಲಿಗೆ ಟ್ರಾಫಿಕ್ ಜಾಮ್ ಆದರೆ ಅವ್ರ ಹತ್ರ ಏನು ಮಾಡೋಕ್ಕಾಗುತ್ತೆ? ಅಣ್ಣ ಹೆಂಗಿತ್ತಣ್ಣ ಟ್ರಿಪ್ ಎಲ್ಲ? ನಮಗೆ ಫುಲ್ ಜಾಲಿ ಇತ್ತು. ಆಮೇಲೆ ಬಸ್ ಅಂತೂ ಸಾಕತ್ತಿದೆ. ಎಲ್ಲ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರೆ. ಆಮೇಲೆ ಬೇಕಿದ್ರೆ AC ಹಾಕ್ಕೊಡ್ತಾರೆ. ನಾನ್ AC, AC 2 ಇದೆ. ನಾವು ಯಾವ್ದು ಬೇಕು ಅಂತ ಚೂಸ್ ಮಾಡ್ಕೊಳ್ಬೇಕು.
ಮತ್ತು ನಿಮ್ಮನ್ನು ಆಲ್ ಓವರ್ ಇಂಡಿಯಾನೇ ಕರ್ಕೊಂಡು ಹೋಗ್ತಾರೆ, ಕರ್ನಾಟಕ ಮಾತ್ರ ಅಲ್ಲ, ಎಲ್ಲಿ ಬೇಕಾದ್ರೆ ನಿಮಗೆ ಸುತ್ತಾಡ್ಬೋದು. ಹಾಂ, ನಿಮ್ಮದೇ ಎಲ್ಲಿ ಅಣ್ಣ? ನಿಮ್ಗೆ ಈಗ ಬಸ್ ಬುಕ್ ಮಾಡ್ಬೇಕಾದ್ರೆ ನಮ್ಮ ಜನ ಎಲ್ಲಿ ಮಾಡಬೇಕು? ಇಲ್ಲಿ ವೆಬ್ಸೈಟಲ್ಲಿ ಮಾಡ್ಬೋದು, AVM ಟೂರ್ಸ್ ಅಂತ. ಹಾಂ, AVM ಟೂರ್ಸ್ ಅಂತ ಮಾಡ್ಬೋದು. ಅದು ಬಿಟ್ಟರೆ ಮಾಮೂಲಿ ಕಾಲ್ ಮಾಡಿ ಮಾಡ್ಬೋದು. ಹಾಂ, ಕಾಲ್ ಮಾಡಿನೂ ಮಾಡ್ಬೋದಂತೆ. ಸೊ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿರುವವರಿಗೆ ಎಲ್ಲಿಗಾದರೂ ಹೋಗಬೇಕು ಅಂತ ಇದ್ದರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಅಣ್ಣ, ಹೇಗಿದೆ ಮೂವಿ? ಅಲ್ಲ, ಪೀಪಲ್ ಆರ್ ವಾಚಿಂಗ್. Josh, how is the Josh? Yeah, how is the Josh? Yeah, Josh ಇಲ್ಲ, no Josh. ಟಯರ್ಡ್ ಆಗಿದ್ದೀವಿ ನಾವು. ಕೊನೆಗೂ ನಾವು ತಲುಪಿದ್ವಿ ಬೆಂಗಳೂರು. ನಮ್ಮ ರೂಮ್ ಹತ್ರ ತಲುಪಿದ್ದೀವಿ. ನೋಡಿ, ನಾವಿಬ್ರಂತ ಇವಾಗ ಬಂದ್ವಿ. ಸಾಕಾಯಿತು, ಫುಲ್ ಸುಸ್ತಾಗಿದೆ. ಡ್ಯಾನ್ಸ್ ಮಾಡಿ ಸುಸ್ತಾಗಿ ಹೋಗಿದ್ದೇವೆ. ಮುಖ ಎಲ್ಲ ಫುಲ್ ಬಾಡಿ ಹೋಗಿದೆ. ಚೆನ್ನಾಗಿ ರೂಮಿಗೆ ಹೋಗ್ತಾ ಇದ್ದೇವೆ. ಓಕೆ, ನಮ್ಮ ವ್ಲಾಗನ್ನು ನೋಡಿ ತಕ್ಕಿ ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ಇನ್ನಷ್ಟು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇದ್ದೀನಿ. ಸೊ ತನ್ನ ಧ್ವನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಕಮೆಂಟ್ ಕೂಡ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ತನ್ನ ಧ್ವನಿಯನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಬಾಯ್. Love you all.